ಕರ್ತನಲ್ಲಿ ಪ್ರಿಯವಾದವರೇ, ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ 1 ಕೊರಿಂಥ 13:4 ಪ್ರೀತಿ ಬಹು ತಾಳ್ಮೆಯುಳ್ಳದ್ದು, ಪ್ರೀತಿ ದಯೆ ತೋರಿಸುವಂಥದ್ದು. ಪ್ರಿಯರೇ, ನಿಮ್ಮ ಕುಟುಂಬದಲ್ಲಿ ಸಮಸ್ಯೆಗಳು ಬರಬಹುದು. ಸಮಸ್ಯೆಗಳಿಲ್ಲದ ಮನೆ ಇಲ್ಲವೇ ಇಲ್ಲ. ಮನೆಗೊಂದು ಹೊಸಲು ಎಂದು ಹಿರಿಯರು ಹೇಳುತ್ತಾರೆ. ಆದುದರಿಂದ ಸಮಸ್ಯೆಗಳು ಬಂದ ತಕ್ಷಣವೇ ದೇವರ ಸನ್ನಿಧಿಗೆ ಹೋಗಿ ಕ್ರಿಸ್ತನ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಾಗ ಕರ್ತನು ಆ ಸಮಸ್ಯೆಗಳನ್ನು ಪರಿಹರಿಸಿ ನಿಮಗೆ ದೈವಿಕ ಸಮಾಧಾನವನ್ನು ಕರುಣಿಸುತ್ತಾನೆ. ಯಾವುದೇ ಕಾರಣಕ್ಕೂ ಆ ಸಮಸ್ಯೆಗಳನ್ನು ದೊಡ್ಡದು ಮಾಡಬೇಡಿ. ಹೃದಯದಲ್ಲಿ ಪ್ರೀತಿ ಇರುವಾಗ ಸಮಸ್ಯೆಗಳನ್ನು ಚಿಕ್ಕದಾಗಿ ಮಾಡಲು ನಿಮ್ಮಿಂದ ಸಾಧ್ಯವಾಗುತ್ತದೆ. ಏಕೆಂದರೆ ಪ್ರೀತಿಯು ಬಹಳ ಪಾಪಗಳನ್ನು ಮುಚ್ಚುತ್ತದೆ. ಒಂದು ಮನೆಯಲ್ಲಿ ಗಂಡನು ಕೆಲಸಕ್ಕೆ ಹೋಗುವ ಅವಸರದಲ್ಲಿ ಊಟ ಮಾಡುತ್ತಿದ್ದಾಗ ಊಟದಲ್ಲಿ ಒಂದು ಕಲ್ಲು ಸಿಕ್ಕಿತು. ಆ ಕಲ್ಲು ಅವನ ಹಲ್ಲಿಗೆ ತಗಲಿ ರಕ್ತ ಬರುವಂತಾಯಿತು. ಅವನಿಗೆ ಒಳಗೊಳಗೆ ಬಹಳ ಕೋಪ ಬಂತು ಮತ್ತು ಹೆಂಡತಿಯನ್ನು ಬೈಯಬೇಕು, ಅವಳ ತಪ್ಪನ್ನು ಎತ್ತಿ ತೋರಿಸಬೇಕು ಎಂದು ಆಲೋಚನೆಗಳು ಮನಸ್ಸಿನಲ್ಲಿ ಬಂದವು. ಆದರೆ ಅವನು ಅದನ್ನು ದೊಡ್ಡದು ಮಾಡಿ ಜಗಳವಾಡಿ ಮನೆಯ ಸಮಾಧಾನವನ್ನು ಕೆಡಿಸಲು ಇಷ್ಟಪಡಲಿಲ್ಲ. ಏಕೆಂದರೆ ಪ್ರೀತಿ ಬಹು ತಾಳ್ಮೆಯುಳ್ಳದ್ದು ಎಂಬ ವಾಕ್ಯದಂತೆ ಅವನು ವಿವೇಕದಿಂದ ನಡೆದುಕೊಳ್ಳಲು ತೀರ್ಮಾನಿಸಿದನು. ಅವನು ತನ್ನ ಹೆಂಡತಿಯನ್ನು ನೋಡಿ ಪ್ರೀತಿಯಿಂದ, ಅಯ್ಯೋ, ಯಾವುದೋ ಒಂದು ಕಲ್ಲು ಊಟದಲ್ಲಿ ಬಂದು ಬಿಟ್ಟಿದೆ, ಪರವಾಗಿಲ್ಲ ಎಂದು ಹೇಳಿದನು. ಗಂಡನು ತನ್ನ ಮೇಲೆ ಕೋಪಗೊಳ್ಳದೆ ಆಡಿದ ಆ ಪ್ರೀತಿಯ ಮಾತುಗಳು ಹೆಂಡತಿಯ ಹೃದಯವನ್ನು ಆಳವಾಗಿ ಸ್ಪರ್ಶಿಸಿದವು. ಅಂದಿನಿಂದ ಆ ಹೆಂಡತಿಯು ತನ್ನ ಗಂಡನ ಮೇಲೆ ಅಪಾರವಾದಂಥ ಪ್ರೀತಿ, ವಾತ್ಸಲ್ಯ ಮತ್ತು ಗೌರವವನ್ನು ಇಟ್ಟುಕೊಂಡಳು. ಹಾಗಾಗಿ ಕುಟುಂಬಗಳಲ್ಲಿ ಸಮಸ್ಯೆಗಳು ಬರುವಾಗ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು, ಗೊತ್ತಿಲ್ಲದೆ ತಪ್ಪು ನಡೆದರು ಅದನ್ನು ಸಹಿಸಿಕೊಂಡು ಮನ್ನಿಸಿ ಬಿಟ್ಟುಕೊಟ್ಟು ಸುಖವಾಗಿ ಸಂತೋಷವಾಗಿ ಬಾಳಬೇಕು. ಹಾಗಾಗುವಂತೆ ದೇವರು ತಾನೇ ನಿಮ್ಮೆಲ್ಲರಿಗೂ ಸಹಾಯ ಮಾಡಿ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.